ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ದೇಶದ್ರೋಹಿಯಾದರೆ ನಂಬಲು ಅಸಾಧ್ಯವಲ್ಲವೇ? ಈ ವಿಡಿಯೋ ನೋಡಿ. ಮುಸ್ಲಿಂ ಜಗಳ ಮಾಡಿಸಿದವರು ಯಾರು? ಯಾರಿವನು ಕಳ್ಳ ದೇಶದ್ರೋಹಿ? ಯಾರು? ಮೋದಿಯೇ ಅವನಾಗಿರ್ತಾನೆ. ಫನ್ನಿ ಬರ್ನ ರಂಗನ ನೋಡು, ಅವನು ದೊಡ್ಡವನಾಗಿರ್ತಾನೆ, ಅವನು ಫನ್ನಿ ಬರ್ನವನಾಗಿರ್ತಾನೆ. ಅವನು ಒಂದಪ್ಪನಿಗೆಲ್ಲ ನೋಡಿದ್ರೆ ಗೆಳೆಯರೆ, ಮಡಿಕೇರಿಯ ಸ್ಪೈಸಸ್ ಅಂಗಡಿಯೊಂದರಲ್ಲಿ 3 ಜನ ಈ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದರು. ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಮ್ಮ ದೇಶದಲ್ಲಿ ತಮ್ಮ ಬಾಯಿಗೆ ಬಂದ ಹಾಗೆ, ಮನಸ್ಸಿಗೆ ತೋಚಿದ ಹಾಗೆ ಮಾತನಾಡಬಹುದು. ಬೇರೆ ಯಾವುದೇ ದೇಶದಲ್ಲಿ ಆ ದೇಶದ ಪ್ರಧಾನಿಯ ಬಗ್ಗೆ ಈ ರೀತಿಯಾಗಿ ಮಾತನಾಡುತ್ತಿದ್ದರೆ ಅವರ ಪರಿಸ್ಥಿತಿಯನ್ನು ಊಹಿಸಲು ಸಾಧ್ಯವಿಲ್ಲ. ಆದರೆ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ಬದುಕಿದ ಇಂತಹ ನೀಚ ಮನಸ್ಥಿತಿಯವರು ನಮ್ಮ ಪ್ರಧಾನಮಂತ್ರಿಗಳಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡುವುದು ಇವರು ಎಂಥ ಮನಸ್ಥಿತಿಯವರು ಎಂದು ತಿಳಿಯುತ್ತದೆ. ಪೊಲೀಸರು ಈ 3 ಜನರನ್ನು ಬಂಧಿಸಿ ಸುಮೋಟೋ ಪ್ರಕರಣವನ್ನು ದಾಖಲಿಸಿರುತ್ತಾರೆ. ಬಂಧಿಸಿರುವುದು ಮಾತ್ರವಲ್ಲ, ಇವರಿಗೆ ಈ ರೀತಿ ವಿಡಿಯೋ ಮಾಡಲು ಪ್ರೇರಣೆ ನೀಡಿದವರು ಯಾರು? ಇವರ ಹಿಂದೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು. ಮೋದಿ ಕೇವಲ ಈ ದೇಶದ ಪ್ರಧಾನಿ ಮಾತ್ರ ಅಲ್ಲ, ಇವರನ್ನು ಆಯ್ಕೆ ಮಾಡಿದ ಪ್ರತಿಯೊಬ್ಬ ಪ್ರಜೆಯ ಆರಾಧ್ಯ ದೈವ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿಯೇ ಇವರಂಥ ನಾಯಕರು ಮತ್ತೊಬ್ಬರಿಲ್ಲ.